ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ರಾಜನಕುಂಟೆಯಲ್ಲಿರುವಂಥ ವರುಣ್ ಮೋಟರ್ಸ್ ಮಾರುತಿ ಸುಜುಕಿ ಶೋರೂಮಿಗೆ ಬಂದಿದ್ದೀನಿ. ಯಾಕೆ ಅಂತಂದರೆ ನಿಮ್ಮ ಮುಂದೆ ಇರುವಂಥ ಈ ಡಿಸೈರ್ನ ರಿವ್ಯೂ ಮಾಡೋಕ್ಕೆ. ಇದು ಬಂದು ಟಾಪ್ ಎಂಡ್ ಅಲ್ಲ, VXi ವೇರಿಯಂಟು ಅಂದರೆ ಮಿಡಲ್ ವೇರಿಯಂಟು. ಬಟ್ ZXi ಪ್ಲೇಸ್ದೆ ಆಲ್ರೆಡಿ ರಿವ್ಯೂ ಮಾಡಿದ್ದೀನಿ. ಒಂದು ವೇಳೆ ನೀವು ನೋಡಿಲ್ಲ ಅಂತಂದರೆ ಚಾನಲಲ್ಲಿ ಇರುತ್ತೆ ಅಥವಾ ಎಂಡ್ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. VXi ವೇರಿಯಂಟ್ ತುಂಬ ಬ್ಯಾಕೆ ರಿವ್ಯೂ ಮಾಡಬೇಕಾಗಿತ್ತು, ಬಟ್ ಸಿಕ್ಕಾಪಟ್ಟೆ ನನಗೂ ಕೆಲಸ ಇದ್ದಿದ್ದರಿಂದ ಆಗಿರಲಿಲ್ಲ. ಸೊ ಆದಷ್ಟು ಬೇಗ ಕಂಟೆಂಟ್ಗಳು ಕೊಡೋಕ್ಕೆ ಟ್ರೈ ಮಾಡ್ತೀನಿ ಇನ್ಮೆಯಿಂದ. ಬಟ್ ಸದ್ಯಕ್ಕೆ ಇವಾಗ ಈ ಕಾರಲ್ಲಿ ಏನೇನಿದೆ, ಏನೇನು ಕತೆ ಅಂತ ಅದನ್ನ ನೋಡೋಣ. ಸೊ ನೀವು ಯಾರಾದರೂ ಮಾರುತಿ ಸುಜುಕಿ ಕಾರ್ನ ತೊಗೋಬೇಕು ಅಥವಾ ಈ ಡಿಸೈರ್ನ ಬುಕ್ ಮಾಡಬೇಕು ಅಂತಂದರೆ ಈ ಶೋರೂಮ್ನ ವಿಸಿಟ್ ಮಾಡ್ಬೋದು. ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗಿ ಚೆಕ್ಔಟ್ ಮಾಡಿ. ಅಂಡ್ ಈ VXi ವೇರಿಯಂಟ್ನ ರಿವ್ಯೂ ಮಾಡೋಕ್ಕೆ ರೀಸನ್ ಏನು ಅಂತಂದರೆ, ತುಂಬ ಜನ VXi ವೇರಿಯಂಟ್ನೇ ಆಫ್ ಮಾಡ್ತೀರಾ, ಇಲ್ಲಾಂದರೆ ZXiಗೆ ಹೋಗ್ತೀರಾ. ತುಂಬ ಕಮ್ಮಿ ಜನ ZXi ಪ್ಲೇಸ್ಗೆ ಹೋಗುವಂಥದ್ದು. ಬಟ್ ಇದಕ್ಕಿಂತ ಮುಂಚೆ ಒಂದು ಬೇಸ್ ವೇರಿಯಂಟ್ ಕೂಡ ಬರುತ್ತೆ VXiಗಿನ ಮುಂಚೆ, ಅದು ಬಂದು LXi. ಸೊ LXiಗೂ ಮತ್ತು VXiಗೂ ಆಲ್ಮೋಸ್ಟ್ 1 lakh ಪ್ರೈಸ್ ಡಿಫ್ರೆನ್ಸ್ ಬರುತ್ತೆ. ಸೊ LXi ಬದಲು VXi ತೊಗೋಬೋದಾ, ಏನು ಕತೆ ಹೇಳ್ತೀನಿ ವಿಡಿಯೋ ಲಾಸ್ಟಲ್ಲಿ ನಿಮಗೆ. ಬಟ್ ನಿಮಗೆ LXi ರಿವ್ಯೂನು ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ, ರಿವ್ಯೂ ಮಾಡಿ ಹಾಕ್ತೀನಿ ಚಾನಲಲ್ಲಿ. ಬಟ್ ಈಗ ಸದ್ಯಕ್ಕೆ ಈ ಕಾರಲ್ಲಿ ಏನೇನಿದೆ ಅಂತ ನಾನು ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟು ಪ್ರೈಸಿಂಗ್ ಬಗ್ಗೆ ತಿಳ್ಕೊಂಬೋಣ. ಬಿಕಾಸ್ ಎಲ್ಲರೂ ಕೇಳೋದು ಅದೇ ಅಲ್ವಾ, ಎಷ್ಟು ಗುರು ಪೈಸಾ ಕಾರ್ಗೆ ಅಂತ. ಸೊ ಹೊಸ ಡಿಸೈರ್ಗೆ ಪ್ರೈಸಿಂಗ್ ಇಲ್ಲಿ ಕೊಟ್ಟಿರೋ ನೋಡಿ. LXiಗೆ 5 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನು 6,79,000 ಸ್ಟಾರ್ಟ್ ಆದರೆ, ಟಾಪ್ ಎಂಡು ZXi ಪ್ಲಸ್ 1.2 ಲೀಟರ್ AGS 10,14,000 ಆಗುತ್ತೆ ಎಕ್ಶೋರೂಮು. ಇವತ್ತು ನಾನು ರಿವ್ಯೂ ಮಾಡ್ತಾ ಇರೋದು ಮ್ಯಾನ್ಯಲ್ ಟ್ರಾನ್ಸ್ಮಿಷನು VXi 1.2 ಲೀಟರು. ಎಕ್ಶೋರೂಮ್ ಪ್ರೈಸ್ ಬಂದು 7,79,000 ಆಗುತ್ತೆ. ಆ್ಯಂಡ್ ಆನ್ ರೋಡ್ ಬಂದು 9,82,000 ಆಗುತ್ತೆ. ಆಟೋಮೆಟಿಕ್ ಹೋಗ್ತೀರಾ ಅಂತಂದರೆ 8,24,000 ಆಗುತ್ತೆ. ಆ್ಯಂಡ್ ಆನ್ ರೋಡ್ ಬಂದು 10,35,000 ಆಗುತ್ತೆ. ಕಾರ್ದು ಫ್ರಂಟ್ ಪ್ರೊಫೈಲಿಂದ ಸ್ಟಾರ್ಟ್ ಮಾಡೋಣ. ಹೆಡ್ಲ್ಯಾಂಪ್ ಯೂನಿಟಿಗೆ ಬಂದರೆ ಹ್ಯಾಲೋಜನ್ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಕೊಟ್ಟಿದ್ದಾರೆ. ಲೋ ಬೀಮ್ ಮತ್ತು ಹೈ ಬೀಮ್ಗೆ ಸಿಂಗಲ್ ಪ್ರೊಜೆಕ್ಟರ್ ಸೆಟಪ್ ಕೊಟ್ಟಿದ್ದಾರೆ. ಆ್ಯಂಡ್ ಹ್ಯಾಲೋಜನ್ ಇಂಡಿಕೇಟರ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ಪಾರ್ಕಿಂಗ್ ಬಲ್ಪ್. ಆ್ಯಕ್ಚುಲಿ ಲೈಕ್ ಒಂದು ಸ್ಟೆಪ್ ಆನ್ ಮಾಡಿದ್ರೆ ಹೆಡ್ಲೈಟಲ್ಲಿ ಪಾರ್ಕಿಂಗ್ ಬಲ್ಪ್ ಆನ್ ಆಗುತ್ತೆ. ಲೈಕ್ ನೈಟ್ ಟೈಮಲ್ಲಿ ನೀವು ಸೈಡಲ್ಲಿ ಎಲ್ಲರೂ ಪಾರ್ಕ್ ಮಾಡಿದ್ದೀರಾ, ಗಾಡಿ ಇಲ್ಲೊಂದು ಇದೆ ಅನ್ನೋದು ಐಡೆಂಟಿಫೈ ಆಗಬೇಕು ಅಂದರೆ ಈ ಥರ ಪಾರ್ಕಿಂಗ್ ಬಲ್ಪ್ ಒಂದು ಆನ್ ಮಾಡ್ಕೊಳ್ಳಿ. ಸೊ ದಟ್ ಮುಂದೆ ಇರೋರಿಗೆ ಈಸಿಯಾಗಿ ಐಡೆಂಟಿಫೈ ಆಗುತ್ತೆ. ಆ್ಯಂಡ್ ಫಾಗ್ ಲ್ಯಾಂಪ್ ಪ್ರಾವಿಷನ್ ಕೊಟ್ಟಿಲ್ಲ, ಬೇಕು ಅಂದರೆ ಆಕ್ಸೆಸರಿಯಾಗಿ ಹಾಕಿಸ್ಕೋಬೋದು ನೀವು. ಆ್ಯಂಡ್ ಮುಂದ್ಗಡೆಗೆ ಗ್ಲಾಸ್ ಬ್ಲಾಕ್ ಫಿನಿಶ್ ಕೊಟ್ಟಿದ್ದಾರೆ ಅಪ್ಪರ್ ಪಾರ್ಟ್ ಆಫ್ ದಿ ಗ್ರಿಲ್ಲಲ್ಲಿ. ಆ್ಯಂಡ್ ಕೆಳಗಡೆ ಕ್ರೋಮ್ ಸ್ಟ್ರಿಪ್ ಕೂಡ ಕೊಟ್ಟಿದ್ದಾರೆ. ಒಂಥರ ಸ್ವಲ್ಪ ಪ್ರೀಮಿಯಂ ವೈಪ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಕ್ರೋಮ್ ಫಿನಿಶ್ಡ್ ಮಾರುತಿ ಸುಜುಕಿ ಲೋಗೋ ಕೊಟ್ಟಿದ್ದಾರೆ. ಆ್ಯಂಡ್ ಬಂಪರ್ಲಿ ಕಚ್ ಆ್ಯಂಡ್ ಕ್ರೀಸಸ್ ಎಲ್ಲ ಕೊಟ್ಟಿರೋದು ನೋಡ್ಬೋದು. ಒಂದು ಸ್ವಲ್ಪ ಏರ್ ಕಟಿಂಗ್ಸ್ ಆಗಿರ್ಬೋದು ಅಥವಾ ಡಿಸೈನ್ ಎಲಿಮೆಂಟ್ ಆಗಿರ್ಬೋದು, ಎರಡಕ್ಕೂ ಹೆಲ್ಪ್ ಮಾಡುತ್ತೆ ಆ್ಯಕ್ಚುಲಿ. ಸೊ ಫ್ರಂಟ್ ಫೇಶನ್ನ ನೋಡಿದ್ರೆ ಆ್ಯಕ್ಚುಲಿ ಸ್ವಲ್ಪ ಆಡಿ ವೈಪ್ ಕೊಡುತ್ತೆ ನಿಮಗೆ. ಆಡಿ A4 ಅಂತಲೇ ಹೇಳ್ಬೋದು ಪ್ರಿಸೈಸಾಗಿ. ಸೊ ಆ ಒಂದು ಸ್ವಲ್ಪ ವೈಪ್ ಕೊಡೋದ್ರಿಂದ ಒಂದು ಸ್ವಲ್ಪ ಹೆವಿ ಪ್ರೀಮಿಯಂ ಅಂತಲೇ ಅನಿಸುತ್ತೆ. ಮುಂಚೆಲ್ಲ ಡಿಸೈರ್ಗೆ ಹೆಂಗಿರ್ತಿತ್ತು ಅಂದರೆ ಸ್ವಿಫ್ಟ್ಗೆ ಬೂಟ್ ಕೂರಿಸ್ದಂಗಿತ್ತು, ಡಿಸೈನ್ ಎಲಿಮೆಂಟ್ ಆಳುಮೂಳೆಲ್ಲ ಸೇಮ್ ಇರ್ತಾಯಿತ್ತು. ಬಟ್ ಇವಾಗ ಡಿಸೈರ್ಗೆ ಒಂದು ಸಪ್ರೇಟ್ ಐಡೆಂಟಿಟಿ ಬಂದಿರೋದು, ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ ನನ್ನ ಪ್ರಕಾರ. ಆ್ಯಂಡ್ ಮುಂದ್ಗಡೆಗೆ ಆ್ಯಕ್ಚುಲಿ 2 ಹಾರ್ನ್ ಕೊಟ್ಟಿರೋ ನೋಡಿ, ಲೋನ್ ಪ್ಲೇಸ್ಮೆಂಟ್ ಇದೆ. ಸೊ ನನ್ನ ಪ್ರಕಾರ ಆ್ಯಕ್ಚುಲಿ ಇಟ್ ವಿಲ್ ಬಿ ಕ್ವೈಟ್ ಲೌಡ್ ಅಂತ ಅನ್ಕೋತೀನಿ. ಬಟ್ ಡ್ರೈವ್ ರಿವ್ಯೂ ಚೆಕ್ ಮಾಡೋಣ ಅದ್ರ ಬಗ್ಗೆ ಅಲ್ಲ. ಸೊ ಡ್ರೈವ್ ರಿವ್ಯೂನು ಬರುತ್ತೆ ಇದ್ರದ್ದು. ಸೊ ಸ್ಟೇ ಟ್ಯೂನ್ ಟು ಮೈ ಚಾನಲ್. ಆ್ಯಂಡ್ ಆ ಕಾರ್ದು ಡೈಮೆನ್ಷನ್ಸ್ ಅಂತ ತೊಗೊಂಡ್ರೆ 3.9 ಮೀಟರ್ಸ್ ಲೆಂತು, 1.7 ಮೀಟರ್ಸ್ ವಿಡ್ತು, ಆ್ಯಂಡ್ 1.5 ಮೀಟರ್ಸ್ ಹೈಟು, ಆ್ಯಂಡ್ 2.4 ಮೀಟರ್ಸ್ ವೀಲ್ ಬೇಸ್ ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸು 163 mm ಬರುತ್ತೆ. ಟರ್ನಿಂಗ್ ರೇಡಿಯಸ್ಸು 4.8 ಮೀಟರ್ಸ್ ಬರುತ್ತೆ. ಇದಿಷ್ಟು ಡೈಮೆನ್ಷನ್ಸ್ ಕತೆ. ಆ್ಯಂಡ್ ಕಲರ್ ಆಪ್ಷನ್ಸ್ ವೈಸ್ 7 ಸಿಂಗಲ್ ಟೋನ್ಗೆ ಕೊಟ್ಟಿದ್ದಾರೆ, ಡುವೆಲ್ ಟೋನ್ ಆಪ್ಷನ್ಸ್ ಒಂದು ಕೊಟ್ಟಿಲ್ಲ. ಆ್ಯಂಡ್ ಟೈರ್ ಸೈಜಿಗೆ ಬಂದರೆ 165/80 or 14 ಇಂಚ್ ಕೊಟ್ಟಿದ್ದಾರೆ. ಆ್ಯಂಡ್ ಅದು ಕೂಡ ಸ್ಟೀಲ್ ವೀಲ್ ಕೊಟ್ಟಿದ್ದಾರೆ. ವೀಲ್ ಕ್ಯಾಪ್ ಬಂದು ಗ್ಲಾಸಿ ಗ್ರೇ ಕಲರಲ್ಲಿ ಫಿನಿಶ್ ಮಾಡಿದ್ದಾರೆ. ವೈಟ್ ವೀಲ್ ಕವರ್ ಕ್ಯಾಪ್ ಕೊಟ್ಟಿದ್ದಾರೆ. ಸ್ವಲ್ಪ ಎದ್ದೊಡಿಯೋದು ಅಂತ ಅನ್ಕೋತೀನಿ. ಡಾರ್ಕ್ ಥೀಮ್ ಕೊಟ್ಟಿರೋದ್ರಿಂದ ಅಷ್ಟಾಗಿ ಎದ್ದೊಡಿಯಲ್ಲ. ಮಿರರ್ಸಿಗೆ ಬಂದರೆ ಬಾಡಿ ಕಲರ್ ORVMs ಕೊಟ್ಟಿದ್ದಾರೆ. ಆ್ಯಂಡ್ ಇಂಡಿಕೇಟರ್ ಕೂಡ ಇದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಇದಕ್ಕೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಆ್ಯಂಡ್ ಫೋಲ್ಡಿಂಗ್ ಫಂಕ್ಷನ್ ಎರಡೂ ಬರುತ್ತೆ. ಬಾಡಿ ಕಲರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಬಟ್ ರಿಕ್ವೆಷನ್ಸ್ ಅವ್ರಿಗೆ ಕೊಟ್ಟಿಲ್ಲ. ಲೈಕ್ ಮೋಸ್ಟ್ಲಿ ZXi ತೊಗೊಂಡ್ರೆ ಬರುತ್ತೆ ಅಂತ ಅನ್ಕೋತೀನಿ. ಆ ಕೀಯನ್ನು ತೋರಿಸಿದೆ ನಿಮಗೆ. ಅದ್ರದ್ದು ಬ್ಯಾಟ್ರಿ ಏನಾದ್ರು ಡೌನ್ ಆಯಿತು ಅಂತಂದರೆ ಮ್ಯಾನ್ಯುವಲಿ ಎಂಟರ್ ಆಗೋಕ್ಕೆ ಕೀ ಸ್ಲಾಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. B ಪಿಲ್ಲರ್ನ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿದ್ದಾರೆ. ಆ್ಯಂಡ್ A ಪಿಲ್ಲರ್ನ ಬಾಡಿ ಕಲರ್ಲೇ ಫಿನಿಶ್ ಮಾಡಿದ್ದಾರೆ. ಆ್ಯಂಡ್ ಮುಂದ್ಗಡೆಗೆ ಡಿಸ್ಕ್ ಬ್ರೇಕ್ ಬರುತ್ತೆ, ಹಿಂದ್ಗಡೆಗೆ ಡ್ರಮ್ ಬ್ರೇಕ್ ಬರುತ್ತೆ. ಆ್ಯಂಡ್ ಹಿಂದ್ಗಡೆಗೆ ಬಂದರೆ ನೋಡ್ತಿರ್ಬೋದು ಆ್ಯಕ್ಚುಲಿ ಎಷ್ಟು ಒಂದು ಸಟಲ್ ಲುಕ್ ಇದೆ ಅಂತ ಅನ್ನೋದು. ಆ್ಯಂಡ್ ಒಂಥರ ಆರೋ ಶಿಪ್ LED ಟೈಲ್ ಲ್ಯಾಂಪ್ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಹ್ಯಾಲೋಜನ್ ಇಂಡಿಕೇಟರ್ ಕೊಟ್ಟಿದ್ದಾರೆ. ಇದು ಬಂದು ರಿವರ್ಸ್ ಲ್ಯಾಂಪು, ಅದು ಕೂಡ ಹ್ಯಾಲೋಜನ್ ಕೊಟ್ಟಿದ್ದಾರೆ. ಬಟ್ ಇದು ಬಂದು ಬ್ರೇಕ್ ಲ್ಯಾಂಪ್. ಆ್ಯಕ್ಚುಲಿ ಬ್ರೇಕ್ ಲ್ಯಾಂಪ್ ಕೂಡ LEDನೇ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಕೊಟ್ಟಿಲ್ಲದ್ರು ಕನೆಕ್ಟಿಂಗ್ ಕ್ರೋಮ್ ಬಾರ್ ಕೊಟ್ಟಿದ್ದಾರೆ ನೋಡಿ. ಸೊ ಇದು ಈ ಥರ ಒಂದು ಕ್ರೋಮ್ ಬಾರು ಮತ್ತು ಡಿಫ್ರೆಂಟ್ ಕಲರ್ ಯೂಸ್ ಮಾಡೋದು, ಬ್ಲ್ಯಾಕ್ ಕಲರು ಒಂಥರ ವಿಜುವಲ್ ಬಲ್ಕ್ ರೆಡ್ಯೂಸ್ ಮಾಡುತ್ತೆ ಮತ್ತು ಡಿಫ್ರೆಂಟ್ ಸಾರ್ಟ್ ಆಫ್ ಅಪೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸಟಲ್ ಸ್ಪಾಯ್ಲರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ಡೌನ್ ಫೋರ್ಸ್ಗೆ ಆ್ಯಡ್ ಮಾಡಲ್ಲ, ಬಟ್ ಎಸ್ಥೆಟಿಕ್ ಅಪೀಲ್ ಅಂತೂ ಎನ್ಹಾನ್ಸ್ ಮಾಡುತ್ತೆ ಅಂತ ಹೇಳ್ಬೋದು. ಡಿಫಾಗರ್ ಪ್ರೊವೈಡ್ ಮಾಡಿದ್ದಾರೆ. ಸೊ ದಟ್ ಫಾಗ್ ಏನಾರು ಆಯಿತು ಅಂತಂದರೆ ವಿಸಿಬಿಲಿಟಿಗೆ ತೊಂದರೆ ಆಗಬಾರ್ದು ಅಂತ ಕೊಟ್ಟಿರುವಂಥದ್ದು ಎಲೆಕ್ಟ್ರಿಕ್ ಡಿಫಾಗರ್ ಇದು. ಸೊ ದಟ್ ಫಾಗ್ ಆದಾಗ ತುಂಬ ಹೆಲ್ಪ್ ಮಾಡುತ್ತೆ ಇದು. ಐ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಇಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಆ್ಯಂಡ್ ಶಾರ್ಕ್ ಫಿನ್ ಆಂಟೆನಾ ಕೊಟ್ಟಿದ್ದಾರೆ. ಆ್ಯಂಡ್ ಮಾರುತಿ ಸುಜುಕಿ ಲೋಗೋ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಡಿಸೈರ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಬಂಪರಲ್ಲಿ 4 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ರಿವರ್ಸ್ ಕ್ಯಾಮ್ರಾನ ಕೊಟ್ಟಿಲ್ಲ, ಬೇಕು ಅಂದರೆ ನೀವು ಅಡಿಷನಾಗಿ ಹಾಕಿಸ್ಕೋಬೋದು. ZXi ತೊಗೊಂಡ್ರೆ ನಿಮಗೆ ರಿವರ್ಸ್ ಕ್ಯಾಮ್ರಾ ಬರುತ್ತೆ. ಆ್ಯಂಡ್ ಬೂಟ್ ಓಪನ್ ಮಾಡೋಕ್ಕೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಟನ್ ಇಲ್ಲಿ ಬರುತ್ತೆ. ಆ್ಯಂಡ್ ಬೂಟ್ ಬಂದು 382 ಲೀಟರ್ ಬೂಟು. ಆಲ್ಮೋಸ್ಟ್ 5 ಜನಕ್ಕೆ ಸಫಿಷಿಯಂಟ್ ಬೂಟ್ ಅಂತ ಹೇಳ್ಬೋದು. ಈಸಿಯಾಗಿ ಲಗೇಜ್ನ ಇಡ್ಬೋದು. ಲೋಡಿಂಗ್ ಲಿಪ್ ಕೂಡ ಅಂತ ಏನು ಹೈ ಇಲ್ಲ. ಇಲ್ಲೆಲ್ಲ ಒಂಥರ ಬಾರ್ ಕೊಟ್ಟಿರೋ ನೋಡ್ಬೋದು. ಲೈಕ್ ಹಿಂದ್ಗಡೆಯಿಂದ ಕೊಲ್ಯೂಷನ್ ಆದಾಗ ಕ್ಯಾಬಿನ್ ಒಳಗೆ ಇಂಪ್ಯಾಕ್ಟ್ ಬರ್ದಲೇ ಇರಲಿ ಅಂತ ಈ ಥರ ಒಂದಿಷ್ಟು ಬಾರ್ ಎಲ್ಲ ಕೊಟ್ಟಿರೋಂಥದ್ದು. ಸೊ ಸೇಫ್ಟಿ ಮೆಕ್ಯಾನಿಸಮ್ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ, ಸೇಫ್ಟಿ ಬಗ್ಗೆ ಬೇಸಿಕ್ಲಿ. ಆ್ಯಂಡ್ ಬೂಟ್ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಹ್ಯಾಲೋಜನಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಬೂಟ್ ಕ್ಲೋಸ್ ಮಾಡೋಣ ಇವಾಗ.
ಸೊ ಎಸ್ 37 ಲೀಟರ್ಸ್ ಪೆಟ್ರೋಲ್ ಟ್ಯಾಂಕ್ ಕೊಟ್ಟಿದ್ದಾರೆ, ಅದು ಲಿಟ್ ಈ ಕಡೆ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಈ ಕಡೆ ಕೂಡ ರಿಕ್ವೆಸ್ಟ್ ಸೆನ್ಸರ್ ಬರಲ್ಲ, ಬಿಕಾಸ್ ಡ್ರೈವರ್ ಸೈಡ್ ಬರಲ್ಲ ಅಂದಮೇಲೆ ಇನ್ನು ಡ್ರೈವರ್ ಸೈಡ್ ಬರುತ್ತಾ ಚಾನ್ಸೇ ಇಲ್ಲ. ಆ್ಯಂಡ್ ಒಳಗಡೆ ಹೋಗೋಣ. ಸೊ ಡ್ಯುಯಲ್ ಟೋನ್ ಟೀಮ್ ಕೊಟ್ಟಿರೋಂಥ ನೋಡ್ಬೋದು. ಸೊ ವಿಜುವಲ್ ಎನ್ಹಾನ್ಸ್ಮೆಂಟ್ ಆ್ಯಕ್ಚುಲಿ ಚೆನ್ನಾಗಿ ಕೊಡುತ್ತೆ ಅಂತ ಹೇಳ್ಬೋದು ಕ್ಯಾಬಿನಲ್ಲಿ ಇದು. ಆ್ಯಂಡ್ ಕ್ರೋಮ್ ಇನ್ನರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ ಹರಂ ಪ್ಯಾಡ್ ಆ್ಯಕ್ಚುಲಿ ಸ್ವಲ್ಪ ಹಾರ್ಡಲ್ಲಿ ಫಿನಿಶ್ ಮಾಡಿದ್ದಾರೆ. ಇದು ಬಂದು ಚೈಲ್ಡ್ ಸೇಫ್ಟಿ ಲಾಕಿ ಕೊಟ್ಟಿರುವಂಥದ್ದು. ಲೈಕ್ ಹಿಂದ್ಗಡೆ ನೀವು ಮಕ್ಳನ್ನ ಕೂರಿಸಿ ಇದೆ ಅಂತಂದರೆ ಒಳಗಡೆಯಿಂದ ಡೋರ್ ಓಪನ್ ಮಾಡೋದನ್ನ ಅದನ್ನು ಪ್ರಿವೆಂಟ್ ಮಾಡುತ್ತೆ ಎನೇಬಲ್ ಮಾಡಿದಾಗ. ಸೊ ಇದೊಂದು ಚೈಲ್ಡ್ ಸೇಫ್ಟಿ ಮೆಕಾನಿಸಮಿಗೆ ಕೊಟ್ಟಿರುವಂಥದ್ದು. 4 ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ, ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ ಆ್ಯಂಡ್ ಬಾಟಲ್ ಹೋಲ್ಡರ್ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಒಳಗಡೆ ಬಂದರೆ ಕಂಪ್ಲೀಟ್ ಫ್ಯಾಬ್ರಿಕ್ ಸೀಟ್ಸ್ ಕೊಟ್ಟಿದ್ದಾರೆ. ಲೈಟ್ ನಿಮ್ ಕೊಟ್ಟಿರೋದ್ರಿಂದ ಬೇಗ ಗಲೀಜಾಗೋ ಚಾನ್ಸಸ್ ಇರುತ್ತೆ. ಸೊ ಸೀಟ್ ಕವರ್ ಹಾಕಿಸ್ಕೊಂಡ್ರೆ ನಿಮಗೆ ಒಳ್ಳೆಯದು. 2 ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಕೊಟ್ಟಿದ್ದಾರೆ ಆ್ಯಂಡ್ ಸೆಂಟರ್ ಆಮ್ರೆಸ್ಟ್ ಕೂಡ ಇದೆ. ಅದಕ್ಕೆ ಕಪ್ ಹೋಲ್ಡರ್ಸ್ ಕೂಡ ಕೊಟ್ಟಿದ್ದಾರೆ. ಐಸೋಫಿಕ್ಸ್ ಆಂಕರ್ಸ್ ಈ ಕಡೆ ಇದೆ ಆ್ಯಂಡ್ ಇವನ್ ಆ ಕಡೆ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ 3-point ಸೀಟ್ ಬೆಲ್ಟ್ಸು ಎಲ್ಲರಿಗೂ ಬರುತ್ತೆ. ಒಳಗೆ ಕೂತಿದ್ದೀನಿ ಇವಾಗ. ಸ್ಪೇಸಿಂಗ್ ನೋಡ್ತಿರ್ಬೋದು ಆ್ಯಕ್ಚುಲಿ ಲೆಗ್ ಸ್ಪೇಸಿಂಗು ನೀ ಸ್ಪೇಸಿಂಗ್ ಎಲ್ಲ ಎಷ್ಟಿದೆ ಅಂತ. ಈ ಸೀಟ್ನ ಆಲ್ಮೋಸ್ಟ್ ಮಧ್ಯಕ್ಕೆ ತಳ್ಳಿದ್ದೀನಿ, ಪೂರ್ತಿನೂ ಮುಂದಕ್ಕೆ ತಳ್ಳಿಲ್ಲ ನಾನು. ಸೊ ಸ್ಪೇಸಿಂಗ್ ವೈಸ್ ಇಟ್ಸ್ ಪ್ರಿಟಿ ಗುಡ್ ಆ್ಯಕ್ಚುಲಿ. 6 ಫೀಟ್ ಪ್ಯಾಸೆಂಜರ್ ಕೂಡ ಮುಂದೆ ಮತ್ತು ಹಿಂದೆ ಕಂಫರ್ಟಬಲ್ ಕೂರ್ಬೋದು ಅಂತ ಅನ್ಕೋತೀನಿ. 6 ಫೀಟ್ ಅಲ್ಲದಿದ್ರು ಅಟ್ಲೀಸ್ಟ್ 5'10" ಇರೋರಂತೂ ಆರಾಮಾಗಿ ಕೂರ್ಬೋದು. ಆ್ಯಂಡ್ ಸೀಟ್ ಪಾಕೆಟ್ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲೊಂದು ಬರಲ್ಲ. ಬಟ್ ರಿಯರ್ ಎಸಿ ವೆಂಟ್ ಒಂದು ಆ್ಯಡ್ ಆನ್ ಮಾಡಿರೋದು ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಆನ್ ಆ್ಯಂಡ್ ಆಫ್ ಕೂಡ ಮಾಡ್ಕೋಬೋದು. ರಿಯರ್ ಎಸಿ ವೆಂಟು ಬೇಡ ಅಂದರೆ ಆಫ್ ಕೂಡ ಮಾಡ್ಕೋಬೋದು. ಆ್ಯಂಡ್ ಒಂದು ಟೈಪ್ ಸಿ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ, ಇನ್ನೊಂದು ಟೈಪ್ ಎ ನಾರ್ಮಲ್ ಚಾರ್ಜಿಂಗು. ಬಟ್ ಚಾರ್ಜ್ ಹಾಕ್ಬಿಟ್ಟು ಮೊಬೈಲ್ ಇಡೋಕ್ಕೆ ಇಲ್ಲಿ ಸ್ಪೇಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮಧ್ಯದಲ್ಲಿ ಸಣ್ಣ ಹಂಪಿದೆ. ಸೊ ಮಧ್ಯದಲ್ಲಿ ಕೂತ್ಕೊಳ್ಳೋರಿಗೆ ಲೆಗ್ ಸ್ಪೇಸಿಂಗ್ ಸೊ ನೋಡ್ಕೊಂಡು ಆ ಕಡೆ ಈ ಕಡೆ ಇಟ್ಕೋಬೇಕಾಗತ್ತೆ ಕಾಲು. ಹೆಡ್ರೂಮ್ ಆ್ಯಕ್ಚುಲಿ ನೋಡಿ ಇಷ್ಟಿದೆ ನನಗೆ. ಸೊ 5'10" ಬಿಲೋ ಇರೋರ್ಗಂತೂ ಹೆಡ್ರೂಮ್ ಏನೂ ಇಶ್ಯೂ ಆಗಲ್ಲ ಅಂತ ಅನ್ಕೋತೀನಿ. ಆ್ಯಂಡ್ ಇಲ್ಲಿ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ 6 ಬ್ಯಾಗಿಗೆ ಇಲ್ಲಿ ಕಟನ್ ಇರಬೇಕು ಕೊಟ್ಟಿರೋಂಥದ್ದು ನೋಡ್ಬೋದು ನೀವು. ಸೊ ಎಸ್ ಇದು ಡ್ಯಾಶ್ ಬೋರ್ಡ್ನ ಲೇಔಟು. ಸೊ ಇಟ್ಸ್ ಕ್ವೈಟ್ ಸಿಮಿಲರ್ ಟು ದ ಸ್ವಿಫ್ಟ್ ಅಂತಲೇ ಹೇಳ್ಬೋದು. ಬಟ್ ಕಲರ್ ಕಾಂಬಿನೇಷನ್ ಡಿಫ್ರೆಂಟ್ ಮಾಡಿರೋದ್ರಿಂದ ಇಟ್ ಗಿವ್ಸ್ ಅ ಡಿಫ್ರೆಂಟ್ ಸಾರ್ಟ್ ಆಫ್ ಅಪೀಲ್ ಅಥವಾ ಒಂಥರ ಫ್ರೆಶ್ ವೈಪ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೆಂಟ್ರಲ್ ಕ್ಯಾಬಿನ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಮುಂದ್ಗಡೆ ಒಂದು ಕೊಟ್ಟಿದ್ದಾರೆ, ಬಟ್ ಇಲ್ಲೊಂದು ಹಿಂದ್ಗಡೆ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಕೊಡೋ ಬದಲು ಇದನ್ನ ಇಲ್ಲಿ ಪ್ರೊವೈಡ್ ಮಾಡಿದ್ರೆ ಆ್ಯಕ್ಚುಲಿ ಸ್ವಲ್ಪ ಕನ್ವೀನಿಯಂಟ್ ಇರೋದು. ಸೀಟ್ ಆ್ಯಕ್ಚುಲಿ ತುಂಬ ಕುಷನ್ ಆಗಿದೆ. ಲೈಕ್ ಕೂತಾಗ ಸಖತ್ ಪ್ಲೆಸ್ಟ್ ಫೀಲ್ ಕೊಡ್ತಾಯಿತ್ತು. ಸೊ ಲಾಂಗ್ ಜರ್ನೀಸ್ ಕಂಫರ್ಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಬೇಸಿಕ್ಲಿ ಸೆಡಾನ್ ಈಸ್ ನೋನ್ ಫಾರ್ ಲಾಂಗ್ ಜರ್ನೀಸ್ ಕಂಫರ್ಟ್. ಆ್ಯಂಡ್ ಇವನ್ ಇಲ್ಲಿ ನೋಡಿ ಬೋಲ್ಸ್ಟ್ರಿಂಗ್ಸ್ ಎಲ್ಲ ಒಂಥರ ಕೊಟ್ಟಿರೋಂಥದ್ದು. ಸೊ ಒಂಥರ ಕಾರ್ನರ್ಸ್ಗಳಲ್ಲಿ ನಿಮ್ಮನ್ನ ಹಿಡ್ಕೊಳ್ಳುತ್ತೆ, ಅಷ್ಟಾಗಿ ಬಾಡಿ ರೋಲ್ ಫೀಲ್ ಮಾಡಲ್ಲ ನಿಮಗೆ. ಡ್ರೈವರ್ ಸೈಡಿಗೆ ಬಂದರೆ ಇಲ್ಲೂ ಕೂಡ ಸೇಮ್ ಡ್ಯುಯಲ್ ಟೋನ್ ಟೀಮ್ ಕಾನ್ಸೆಪ್ಟ್ ನೋಡ್ತೀರಾ ನೀವು, ಬೇಜು ಮತ್ತು ಬ್ಲ್ಯಾಕು. ಆ್ಯಂಡ್ ಡ್ರೈವರ್ ಆರ್ಮ್ರೆಸ್ಟ್ಗೆ ಇಲ್ಲಿ ಫ್ಯಾಬ್ರಿಕ್ ಕೊಟ್ಟಿದ್ದಾರೆ. ಸೊ ದಟ್ ಕೈ ಇಟ್ಕೊಂಡು ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಫೀಲ್ ಆಗುತ್ತೆ ನಿಮಗೆ. ಆ್ಯಂಡ್ ಡ್ರೈವರ್ ವಿಂಡೋಗೆ 1 ಟಚ್ ಅಪ್ ಆ್ಯಂಡ್ ಡೌನ್ 2 ಬರುತ್ತೆ. ಆ್ಯಂಡ್ ಇದಕ್ಕೆ ಆ್ಯಂಟಿ ಪಿಂಚ್ ಫಂಕ್ಷನ್ ಕೂಡ ಬರುತ್ತೆ ಅನ್ಕೋತೀನಿ. ಆ್ಯಂಡ್ ಮಿರರ್ ಫೋಲ್ಡಿಂಗಿಗೆ ಕೊಟ್ಟಿದ್ದಾರೆ, ಮಿರರ್ ಅಡ್ಜಸ್ಟ್ಮೆಂಟಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ಪವರ್ ವಿಂಡೋ ಕಂಟ್ರೋಲ್ಸು, ಚೈಲ್ಡ್ ಸೇಫ್ಟಿ ಲಾಕು, ಇದು ಬಂದು ವಿಂಡೋ ಲಾಕಿಗೆ ಕೊಟ್ಟಿರುವಂಥದ್ದು. ಆ್ಯಂಡ್ ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಆ್ಯಂಡ್ ಡೋರ್ ಪಾಕೆಟ್ ಕೂಡ ದೊಡ್ಡದಾಗಿದೆ. ಮುಂದ್ಗಡೆ ಬಂದು ಸ್ಪೀಕರ್ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಏರ್ ವೆಂಟ್ ಏನಿದೆ ಇದ್ರದ್ದು ಸರ್ಕ್ಯುಲೇಷನ್ ಕೂಡ ಕಂಟ್ರೋಲ್ ಲೈಕ್ ಬೇಸಿಕ್ಲಿ ಆನ್ ಆ್ಯಂಡ್ ಆಫ್ ಕೂಡ ಮಾಡ್ಕೊಳ್ಳೋಕೆ ಕೊಟ್ಟಿರುವಂಥದ್ದು ಇದು. ಆ್ಯಂಡ್ ಟ್ರಾಕ್ಷನ್ ಕಂಟ್ರೋಲ್ ಆನ್ ಆ್ಯಂಡ್ ಆಫಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ಐಡಲ್ ಸ್ಟಾರ್ಟ್ ಸ್ಟಾಪಿಗೆ ಕೊಟ್ಟಿರೋದು. ಟ್ರಾಫಿಕಲ್ಲಿ ಇದ್ದೀರಾ ನೀವು ಅಂತಂದರೆ ಇದನ್ನ ಎನೇಬಲ್ ಮಾಡಿಬಿಟ್ಟು ಕ್ಲಚ್ನ ಕಾಲ್ ತೆಗೆದ್ರೆ ಹ್ಯಾಂಡ್ ಬ್ರೇಕ್ ಹಾಕಿ ನೀವು ಕಾರ್ ಆಟೋಮೆಟಿಕಾಗಿ ಆಫ್ ಆಗುತ್ತೆ. ಅದೇ ನೀವು ಕ್ಲಚ್ನ ವಾಪಸ್ ತುಳ್ಕೊಂಡ್ರೆ ಕಾರ್ ಆಟೋಮೆಟಿಕಾಗಿ ಆನ್ ಆಗುತ್ತೆ. ಇದೇ ಐಡಲ್ ಸ್ಟಾರ್ಟ್ ಸ್ಟಾಪು. ಬೇಸಿಕ್ಲಿ ಫ್ಯೂಲ್ ಸೇವಿಂಗಿಗೆ ಕೊಟ್ಟಿರುವಂಥದ್ದು. ಇದು ಬಂದು ಹೆಡ್ಲೈಟ್ ಲೆವೆಲರು. ಆ್ಯಂಡ್ ಪ್ರಾಪರ್ ಡೆಡ್ ಪೆಡಲ್ ಕೂಡ ಕೊಟ್ಟಿದ್ದಾರೆ. ಸೊ ದಟ್ ಹೈವೇಲಿ ಕ್ರೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಲೆಫ್ಟ್ ಲೆಗ್ನ ಆರಾಮಾಗಿ ನೀವು ರೆಸ್ಟ್ ಮಾಡೋಕ್ಕೆ ಇಟ್ಕೋಬೋದು. ಬಾನೆಟ್ ಓಪನ್ ಮಾಡೋಕೆ ಕೊಟ್ಟಿದ್ದಾರೆ. ಆ್ಯಂಡ್ ಫೀಲ್ಡ್ ಓಪನ್ ಮಾಡೋಕೆ ಕೊಟ್ಟಿದ್ದಾರೆ. ಇದು ಬಂದು ಟ್ರಂಕ್ ಓಪನ್ ಮಾಡೋಕೆ ಕೊಟ್ಟಿರುವಂಥದ್ದು. SRS ಏರ್ ಬ್ಯಾಗ್ ಅಂತ ಕೊಟ್ಟಿರೋದು ನೋಡ್ಬೋದು. ಸೈಡಿಂದ ಬಂದು ಇಂಪ್ಯಾಕ್ಟ್ ಆಯಿತು ಅಂದಾಗ ಈ ಏರ್ ಬ್ಯಾಗ್ ಓಪನ್ ಆಗುತ್ತೆ. ಆ್ಯಂಡ್ ಅಡ್ಜಸ್ಟ್ಮೆಂಟ್ ವೈಸ್ ಇಟ್ಸ್ 8 ವೇ ಅಡ್ಜಸ್ಟಬಲ್ ಸೀಟ್ಸು. ಹೈಟ್ ಟು ಇನ್ಕ್ಲಿನೇಷನ್ ಫ್ರಂಟ್ ಟು ಬ್ಯಾಕ್ ಮೂವ್ ಮಾಡ್ಬೋದು. ಆ್ಯಂಡ್ ಹೆಡ್ ರೆಸ್ಟ್ ಅಡ್ಜಸ್ಟ್ಮೆಂಟ್. ಕೋ ಡ್ರೈವರ್ ಬಂದು 6 ವೇ, ಹೈಟ್ ಒಂದು ಬರಲ್ಲ. ಆ್ಯಂಡ್ ಇಲ್ಲಿ ಕೀ ಸ್ಲಾಟ್ ಪ್ರೊವೈಡ್ ಮಾಡ್ತಿರೋದು ನೋಡ್ಬೋದು ನೀವು. ಈ ಕಡೆ ಸ್ಟಾಕ್ಸಲ್ಲಿ ಹೆಡ್ ಲ್ಯಾಂಪ್ ಕಂಟ್ರೋಲಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಆಟೋಮೆಟಿಕ್ ಫಂಕ್ಷನ್ ಬರಲ್ಲ, ವೈಪರ್ಸ್ ಆಟೋಮೆಟಿಕ್ ಫಂಕ್ಷನ್ ಇಲ್ಲ. ಬಟ್ ಇಂಟರ್ಮೀಡಿಯೇಟ್ ಫಂಕ್ಷನ್ ಅಂತೂ ಕೊಟ್ಟಿದ್ದಾರೆ. ಹಾಗಾಗ್ಲಾ ವೈಪರ್ನ ಆಪರೇಟ್ ಮಾಡೋ ಅವಶ್ಯಕತೆ ಇಲ್ಲ. ಇಂಟರ್ಮೀಡಿಯೇಟ್ ಫಂಕ್ಷನ್ಗೆ ಹಾಕಿ ಬಿಟ್ಬಿಟ್ರೆ ಒಂದಿಷ್ಟು ಟೈಮ್ ಆದಮೇಲೆ ಲೈಕ್ 5 ಸೆಕೆಂಡು 10 ಸೆಕೆಂಡು ನೀವೆಷ್ಟು ಕೊಟ್ಟಿರ್ತೀರೋ ಅದ್ರ ಪ್ರಕಾರ ಅದು ವೈಪರ್ ಆನ್ ಆಗುತ್ತೆ ಆಫ್ ಆಗುತ್ತೆ. ಸೊ ದಟ್ ವಿಂಡ್ ಸ್ಕ್ರೀನಲ್ಲಿ ಯಾವುದೇ ಥರ ನೀರು ನಿಂತಿರಲ್ಲ. ಲೈಕ್ ಒಂದು ಸಣ್ಣ ಪುಟ್ಟ ಮಳೆ ಇತ್ತು ಅಂದಾಗ ಇಂಟರ್ಮೀಡಿಯೇಟ್ ಫಂಕ್ಷನ್ ನಿಮಗೆ ತುಂಬ ಯೂಸ್ ಆಗುತ್ತೆ ಆ್ಯಕ್ಚುಲಿ. ಆ್ಯಂಡ್ ಸ್ಟೇರಿಂಗ್ ಕಂಟ್ರೋಲ್ಸ್ ಅಂತ ಬಂದರೆ ಇಲ್ಲಿ ಬಂದು ಮೀಡಿಯಾ ರಿಲೇಟೆಡ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಮೋಡಲ್ಲಿ ನಿಮಗೆ AM FM ಆ ಥರದ್ದೆಲ್ಲ ಚೂಸ್ ಮಾಡ್ಕೋಬೋದು. ಆ್ಯಂಡ್ ಟ್ರ್ಯಾಕ್ ಚೇಂಜ್ ಮಾಡೋಕೆ ಕೊಟ್ಟಿದ್ದಾರೆ. ಇದು ಬಂದು ಮ್ಯೂಟಿ ಕೊಟ್ಟಿದ್ದಾರೆ. ಆ್ಯಂಡ್ ಕಾಲ್ ಪಿಕಪ್, ಡಿಕ್ಲೈನ್ ಆ್ಯಂಡ್ ವಾಯ್ಸ್ ಕಮೆಂಟ್ ಕೂಡ ಕೊಟ್ಟಿದ್ದಾರೆ. ಕ್ರೂಸ್ ಕಂಟ್ರೋಲ್ ಬರಲ್ಲ ನಿಮಗೆ. ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ವೈಸ್ ಟಿಲ್ಟ್ ಒಂದೇ ಇರೋದು, ಟೆಲಿಸ್ಕೋಪಿಕ್ ಕೊಟ್ಟಿದ್ರೆ ಆ್ಯಕ್ಚುಲಿ ಅದೊಂದು ಚೆನ್ನಾಗಿರೋದು. ಅನಲಾಗ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ. ಸೀರಿಯಸ್ಲಿ ನನಗಂತೂ ಹೆವಿ ಅಂದರೆ ಹೆವಿ ಇಷ್ಟ ಆಯಿತು. ಎಲ್ಲರೂ ಡಿಜಿಟಲ್ ಕಡೆ ಶಿಫ್ಟ್ ಆಗ್ತಾ ಇದ್ದಾರೆ. ಬಟ್ ಸ್ವಿಫ್ಟ್ ಆಗಿರ್ಬೋದು, ಡಿಸೈರ್ ಆಗಿರ್ಬೋದು, ಅನಲಾಗ್ ಯೂನಿಟ್ ಕೊಟ್ಟಿರೋದು ದಟ್ಸ್ ಅ ಗುಡ್ ಥಿಂಗ್. ಬಿಕಾಸ್ ಆ ನೀಡಲ್ ಮೂವ್ ಆಗ ನೋಡೋಕ್ಕೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಗೈಸ್, ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು. ರೈಟಲ್ಲಿ ಸ್ಪೀಡೋಮೀಟರ್ ಇದೆ, ಲೆಫ್ಟಲ್ಲಿ RPM ಮೀಟರ್ ಇದೆ, ಒಳಗಡೆ ವಾರ್ನಿಂಗ್ ಲೈಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದು ಲೋ ಫೀಲ್ ವಾರ್ನಿಂಗಿಗೆ ಕೊಟ್ಟಿರುವಂಥದ್ದು. ಇಲ್ಲಿ ಬಂದು ಫ್ಯೂಲ್ ಮೀಟರ್ ಕೊಟ್ಟಿದ್ದಾರೆ. ಮಧ್ಯದಲ್ಲಿರೋ ಸಣ್ಣ MIDಲಿ ಮೇಲ್ಗಡೆ ಟೈಮ್ ತೋರಿಸುತ್ತೆ. ಆ್ಯಂಡ್ ಯಾವ ಪ್ಯಾಸೆಂಜರ್ ಸೀಟ್ ಬೆಲ್ಟ್ ಓರ್ ಮಾಡಿಲ್ಲ ಅಂದರೆ ಎಕ್ಸಾಕ್ಟಾಗಿ ಇಲ್ಲಿ ತೋರಿಸುತ್ತೆ. ಆ್ಯಂಡ್ ಇಲ್ಲಿ ಬಂದು ಓಡೋ ತೋರಿಸ್ತಾ ಇದೆ. ಆ್ಯಂಡ್ ಬ್ರೌಸ್ ಮಾಡೋಕ್ಕೆ ಇಲ್ಲೊಂದು ಕಡಿ ಕೊಟ್ಟಿದ್ದಾರೆ. ಬ್ರೌಸ್ ಮಾಡ್ತಾ ಹೋದರೆ ಆವ್ರೇಜ್ ಫ್ಯೂಲ್ ಎಕಾನಮಿ, ರೇಂಜು ಮತ್ತು ಇನ್ಸ್ಟಂಟೇನಿಯಸ್ ಫ್ಯೂಲ್ ಕನ್ಸಂಪ್ಷನ್ ಇದಿಷ್ಟು ಹೇಳುತ್ತೆ ನಿಮಗೆ. ಆ್ಯಂಡ್ ಈ ಕಡೆ ಕಡ್ಡಿಲಿ ನಿಮಗೆ ಟ್ರಿಪ್ ಬಿ ಮತ್ತು ಓಡೋ ಮತ್ತು ಅದಷ್ಟು ರೀಸೆಟ್ ಕೂಡ ಮಾಡ್ಕೋಬೋದು.
ಇನ್ಫೋಟೈನ್ಮೆಂಟ್ ವೈಸ್ 7 ಇಂಚ್ ಸ್ಮಾರ್ಟ್ ಪ್ಲೇ ಪ್ರೋ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ. ವಾರ್ನಿಂಗ್ಸ್ ಏನಾರು ಇತ್ತು ಅಂದರೆ ಹೇಳುತ್ತೆ. ಆ್ಯಂಡ್ ಆವ್ರೇಜ್ ಸ್ಪೀಡು ಮತ್ತು ರೇಂಜು ಎರಡೂ ಕೂಡ ಇಲ್ಲೇ ಹೇಳುತ್ತೆ ಆ್ಯಕ್ಚುಲಿ. ಆ್ಯಂಡ್ ವಾರ್ನಿಂಗ್ಸ್ ಏನಾರು ಇತ್ತು ಅಂತಂದರೆ ವೆಹಿಕಲ್ ಅಲರ್ಟ್ಸ್ ಅದು ಹೇಳುತ್ತೆ ನೋಡಿ. ಇಲ್ಲಿ ಈಗ ಫ್ಯೂಲ್ ಲೋ ಇದೆ, ಅದ್ರದ್ದು ವಾರ್ನಿಂಗ್ ಹೇಳ್ತಾರೆ. ಬೇರೆ ಏನಾರು ವಾರ್ನಿಂಗ್ ಇತ್ತು ಅಂದರೆ ಅದನ್ನು ಕೂಡ ಇಲ್ಲೇ ಹೇಳುತ್ತೆ. ಆ್ಯಕ್ಚುಲಿ ಸ್ಕ್ರೀನ್ ತುಂಬ ಸ್ಲಿಕ್ ಆಗಿದೆ. ಇಟ್ಸ್ ಕ್ವೈಟ್ ಈಸಿ ಟು ಯೂಸ್ ಅಂತಲೇ ಹೇಳ್ಬೋದು. ಈ ಕಾರಲ್ಲಿ 4 ಸ್ಪೀಕರ್ ಬರುತ್ತೆ. ಆ್ಯಂಡ್ ಹಜಾರ್ಡ್ ಬಟನ್ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಯೂನಿಟ್ ಅಲ್ಲ, ನಾರ್ಮಲ್ ಮ್ಯಾನ್ಯುಯಲ್ ಏರ್ ಕಂಡೀಷನಿಂಗ್ ಇದು. ನೋಡಿದ ತಕ್ಷಣ ನಿಮ್ಗೆ ಆಟೋಮೆಟಿಕ್ ಅಂತ ಅನಿಸುತ್ತೆ ನೋಡಿ. ಎಲ್ಲೂ ಆಟೋ ಫಂಕ್ಷನ್ ಕೊಟ್ಟಿಲ್ಲ ಆ್ಯಕ್ಚುಲಿ. ಇದು ಬಂದು ಫ್ರಂಟ್ ಡಿಫಾಗರಿ ಕೊಟ್ಟಿದ್ದಾರೆ, ಇದು ಬಂದು ರಿಯರ್ ಡಿಫಾಗರಿ ಕೊಟ್ಟಿದ್ದಾರೆ. ಆ್ಯಂಡ್ AC ಆನ್ ಆ್ಯಂಡ್ ಆಫ್ ಕೂಡ ಮಾಡ್ಕೋಬೋದು. ಆ್ಯಂಡ್ ಕೆಳಗಡೆ ಬಂದರೆ 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ. ಓಕೆ, ನೋಡ್ತಿರ್ಬೋದು. ಆ್ಯಂಡ್ ಇಲ್ಲಿ ಬಂದು USB ಕೊಟ್ಟಿದ್ದಾರೆ. ಆ್ಯಂಡ್ ಆ್ಯಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ ಈ ಕಾರಲ್ಲಿ ವೈರ್ಡಾಗಿ ಕೊಟ್ಟಿದ್ದಾರೆ. ZXi ಮತ್ತು ZXi ಪ್ಲಸ್ಸಲ್ಲಿ ವೈರ್ಲೆಸ್ ಆಗಿ ಬರುತ್ತೆ. ಆ್ಯಂಡ್ ಇಲ್ಲಿ ಬಂದು ಮೊಬೈಲ್ ಇಟ್ಕೊಳ್ಳೋಕ್ಕೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಕಪ್ ಹೋಲ್ಡರ್ಸ್ ಇದೆ. 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ಸ್ಟೋರೇಜ್ ಸ್ಪೇಸ್ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ನೋಡಿ ಇವಾಗ ಹ್ಯಾಂಡ್ ಬ್ರೇಕ್ ಇಳಿಸಿದಾಗ ನೋಡಿ ಹಿಂಗೆ ಕೆಳಗೆ ಹೋಗುತ್ತೆ. ಸೊ ಹ್ಯಾಂಡ್ ಬ್ರೇಕ್ ಲಿಫ್ಟ್ ಮಾಡೋಕ್ಕೆ ನಿಮ್ಮ ಕೈ ಹಾಕೋಕ್ಕೆ ಜಾಗ ಬೇಕಲ್ಲ, ಹಾಗಾಗಿನೇ ಈ ಥರ ಒಂದು ಹಳ್ಳದ ಥರ ಕೊಟ್ಟಿರೋದು. ಸೊ ಅಲ್ಲೇನು ಇಡೋಕ್ಕಾಗಲ್ಲ ಆ್ಯಕ್ಚುಲಿ. ಮ್ಯಾನ್ಯುಯಲ್ ಡಿಮ್ಮಿಂಗ್ IRVM ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಡೆ ಸನ್ಸೈಡಲ್ಲಿ ಬರೀ ಸ್ಟ್ರಾಪ್ ಒಂದೇ ಇರೋದು. ಆ್ಯಂಡ್ ಈ ಕಡೆ ಸನ್ಸೈಡಲ್ಲಿ ಮಿರರ್ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಪಕ್ಕದಲ್ಲಿ ಕೂತಿರೋರು ಮೇಕಪ್ ಮಾಡ್ಕೋಬೋದು. ಆ್ಯಂಡ್ ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಆನ್ ಆ್ಯಂಡ್ ಆಫ್ ಕೂಡ ಮಾಡ್ಕೋಬೋದು. ಇದು ಎರಡು ಬಂದು ಮೈಕ್ ಪ್ಲೇಸ್ಮೆಂಟಿಗೆ ಕೊಟ್ಟಿರೋವಂಥದ್ದು. ಆ್ಯಂಡ್ ಗ್ಲೋ ಬಾಕ್ಸಿಗೆ ಬಂದರೆ ಇಟ್ಸ್ ಅ ಸಫಿಷಿಯಂಟ್ ಗ್ಲೋ ಬಾಕ್ಸ್. ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋಕ್ಕೆ ಅಂತ ಯೂಸ್ ಗ್ಲೋ ಬಾಕ್ಸ್ ಅಲ್ಲ. ಆ್ಯಂಡ್ ಮಲ್ಟಿಪಲ್ ಲೇಯರ್ ಡ್ಯಾಶ್ಬೋರ್ಡ್ ಕೊಟ್ಟಿರೋಂಥದ್ದು ನೋಡ್ಬೋದು. ಬ್ಲ್ಯಾಕು, ಬೇಜು, ಬ್ಲ್ಯಾಕು, ಸಿಲ್ವರು ಆ್ಯಂಡ್ ಮತ್ತು ಬ್ಲ್ಯಾಕು ಮತ್ತು ಇಲ್ಲಿ ಬೇಜು. ಬಟ್ ಟಾಪ್ ಎಂಡ್ಗೆ ಹೋದರೆ ನಿಮಗೆಲ್ಲ ವುಡ್ ಟ್ರೀಟ್ಮೆಂಟ್ ಬರುತ್ತೆ. ಅವೆಲ್ಲ ಹೆವಿ ಪ್ರೀಮಿಯಮ್ ಅಂತ ಅನ್ಸುತ್ತೆ. ಬಟ್ ಈ ಥರ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಯೂಸ್ ಮಾಡಿರೋದು ಇದು ಒಂಥರ ಪ್ರೀಮಿಯಮ್ ಅಂತಾನೆ ಅನ್ಸುತ್ತೆ. ಡೋರ್ ಓಪನ್ ಮಾಡಿದ್ರೆ ಎಕ್ಸಾಕ್ಟಾಗಿ ಯಾವ ಡೋರ್ ಓಪನ್ ಆಗಿದೆ ಅನ್ನೋದನ್ನು ಇಲ್ಲಿ ಇಂಡಿಕೇಟ್ ಮಾಡುತ್ತೆ. ಅದೇ ಡೋರ್ ಅಜಾರ್ ವಾರ್ನಿಂಗು. ಈ ಕಾರ್ದು ಹಾರ್ಟ್ ಆಫ್ ದಿ ಮ್ಯಾಟರ್ ಅಂದರೆ ಇಂಜಿನ್ ಬಂದು ನೀವು ಹೊಸ ಸ್ವಿಫ್ಟ್ ಏನು ನೋಡಿದ್ರಿ, ಎಪಿಕ್ ಸ್ವಿಫ್ಟ್, ಅದರಲ್ಲಿ ಏನು ಕೊಟ್ಟಿದ್ರು ಸೇಮ್ ಇಂಜಿನೇ. Z ಸೀರೀಸ್ ಇಂಜಿನು Z12E ಅಂತ ಹೇಳ್ತಾರೆ. ಆ್ಯಂಡ್ ಇಟ್ಸ್ ಅ 3 ಸಿಲಿಂಡರ್ ಯೂನಿಟ್ ಆಸ್ ವೆಲ್. ಡೌನ್ ಸೈಸ್ ಮಾಡೋದಕ್ಕೆ ರೀಸನು ಒಂದು ಎಮಿಷನ್ ನಾರ್ಮ್ಸ್ನ ಮೀಟ್ ಮಾಡೋಕ್ಕೆ. ಆ್ಯಂಡ್ ಲೋ ಆ್ಯಂಡ್ ಪಂಚ್ ಏನಿದೆ ಅದನ್ನು ಇಂಪ್ರೂವ್ ಮಾಡೋಕ್ಕೆ, ಬಿಕಾಸ್ ಇಟ್ಸ್ ಅ ಸಿಟಿ ಕಾರ್. ಸೊ ಡ್ರೈವಬಿಲಿಟಿ ತುಂಬ ಚೆನ್ನಾಗಿರಬೇಕು. ಆ್ಯಂಡ್ ಇನ್ನೊಂದು ಬಂದು ಮೈಲೇಜ್ಗೋಸ್ಕರ. ಸೊ ಹಳೆ ಸ್ವಿಫ್ಟಿಗೆ ಕಂಪೇರ್ ಮಾಡಿದೆ ಅಥವಾ ಹಳೆ ಡಿಸೈರಿಗೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 1.5-2 ಕಿಲೋಮೀಟರ್ಷ್ಟು ಮೈಲೇಜ್ ಅಪ್ ಆಗಿದೆ ಅಂತಲೇ ಹೇಳ್ಬೋದು. ಇಂಜಿನ್ ಪವರ್ ವೈಸ್ 81 bhp ಪವರ್ ಮತ್ತು 111.7 Nm ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಪವರ್ ಸಫಿಷಿಯಂಟ್ ಇದೆಯಾ ಏನು ಕತೆ ಡ್ರೈವ್ ರಿವ್ಯೂಲ್ ಹೇಳ್ತೀನಿ. ಸೊ ಸ್ಟೇ ಟ್ಯೂನ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಮಾನಿಟರಿ ಇನ್ಸುಲೇಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಂಜಿನ್ ವಾಯ್ಸ್ ಏನಿದೆ ಕ್ಯಾಬಿನ್ ಒಳಗೆ ಕಮ್ಮಿ ಕೇಳಿಸ್ಲಿನ ಕಾರಣಕ್ಕೆ. ಆ್ಯಂಡ್ ಎಲ್ಲರೂ ಕೇಳೋದು ಒಂದು ಕಾರ್ ತೊಗೋಬೇಕಾದ್ರೆ ಕಾರ್ದು ಸೇಫ್ಟಿ ಹೆಂಗಿದೆ ಅಂತ. ಮುಂಚೆ ಎಲ್ಲ ಸ್ವಲ್ಪ ಕನ್ಸರ್ನ್ ಇತ್ತು ಮಾರುತಿ ಸುಜುಕಿ ಕಾರ್ ತೊಗೋಬೇಕಾದ್ರೆ ಸೇಫ್ಟಿ ಹೆಂಗಿರುತ್ತಪ್ಪ ಅಂತ. ಬಟ್ ಈ ಡಿಸೈರ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅಫಿಷಿಯಲಿ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ತೊಗೊಂಡಿದೆ. ಅದು ಕೂಡ ಅಡಲ್ಟ್ಗೆ ಆ್ಯಂಡ್ ಚೈಲ್ಡ್ ಆಕ್ಯುಪೆಂಟ್ಗೆ 4 ಸ್ಟಾರ್ ತೊಗೊಂಡಿದೆ. ಸೊ ಇಟ್ಸ್ ಅ ವೆರಿ ಸೇಫರ್ ಕಾರ್ ಆ್ಯಕ್ಚುಲಿ. ಸೊ ಈ ಕಾರಲ್ಲಿ ಆಲ್ಮೋಸ್ಟ್ ಪಾಯಿಂಟ್ ಔಟ್ ಮಾಡೋಕ್ಕೆ ಇಂಥದ್ದೊಂದು ನೆಗೆಟಿವ್ ಇದೆ ಅಂತ ಆ್ಯಕ್ಚುಲಿ ಏನೂ ಇಲ್ಲ. ನಿಮಗೆ ಪವರ್ ನೆಗೆಟಿವ್ ಅಂತ ಅನ್ಸ್ಬೋದು, ಬಟ್ ಅದ್ರ ಬಗ್ಗೆ ನಾನು ಡ್ರೈವ್ ರಿವ್ಯೂಲ್ ಮಾತಾಡ್ತೀನಿ. ಬಟ್ ಸೇಫ್ಟಿ ಫೀಚರ್ಸ್ ಏನೇನೆಲ್ಲ ಕೊಟ್ಟಿರಿ ಅಂತ ನನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಿರ್ಬೋದು. 6 ಏರ್ ಬ್ಯಾಗು, ABS, EBD, ಟ್ರಾಕ್ಷನ್ ಕಂಟ್ರೋಲು, ಐಡಲ್ ಸ್ಟಾರ್ಟ್ ಸ್ಟಾಪು, ಈ ಥರ ಸುಮಾರು ಫೀಚರ್ಸ್ಗಳು ಲೋಡ್ ಮಾಡಿ ಹಾಕಿದ್ದಾರೆ. ಸೊ ಮಿಡ್ ವೇರಿಯಂಟ್ಗೆ ಏನೆಲ್ಲ ಫೀಚರ್ಸ್ ಲೋಡ್ ಮಾಡ್ಯೋ ಇಟ್ಸ್ ಕ್ವೈಟ್ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ತೀನಿ ನನ್ನ ಪ್ರಕಾರ. ಸೊ ಇದಾಗಿತ್ತು ಮಾರುತಿ ಸುಜುಕಿ ಡಿಸೈರ್ದು VXi ವೇರಿಯಂಟ್ ರಿವ್ಯೂ. ನಿಮ್ಗೆ ಏನಿಸ್ತು ವಿಡಿಯೋ ಬಗ್ಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಜನ VXi ವೇರಿಯಂಟ್ಗೆ ಆಫ್ ಮಾಡ್ತೀರಾ ಗೊತ್ತು ನನಗೆ, ಬಿಕಾಸ್ LXi ತೊಗೊಂಡು ಅಷ್ಟಾಗಿ ಮಾಡಿಫಿಕೇಷನ್ಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ನನಗೆ. ಫ್ಯಾಕ್ಟ್ರಿ ಫಿಟೆಡ್ ಏನೇನಿರುತ್ತೆ ನನಗೆ ಅಷ್ಟು ಸಾಕು, ಏನು ಮಾಡಿಫಿಕೇಷನ್ಸ್ ಮಾಡಿಸ್ಕೊಳ್ಳಲ್ಲ, ಬೇರೆ ಯಾವ ತಲೆನೋವು ಬೇಡ ಅನ್ನೋರು ಆ್ಯಕ್ಚುಲಿ VXi ವೇರಿಯಂಟ್ಗೆ ಹೋಗುವಂಥದ್ದು. ಸೊ ಹಾಗಾಗಿನೇ ಈ ವೇರಿಯಂಟ್ ರಿವ್ಯೂ ಮಾಡಿದ್ದು. ರಿವ್ಯೂ ಹೇಗೆ ಅನಿಸ್ತು ಅಂತ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಬಂತು. ಪೀಸ್.